ಕೂರ್ಮ ಪುರಾಣದ ವಿಷಯಗಳನ್ನು ಚಿಂತನೆ ಮಾಡುವಂತಹ ಚಿಕ್ಕದಾದ ಪ್ರಯತ್ನವನ್ನು ಹರಿವಾಯು ಗುರುಗಳ ಅನುಗ್ರಹದಿಂದ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. 7 ದಿವಸದ ಅವಧಿಯಲ್ಲಿ ಈ ಗ್ರಂಥದ ಚಿಂತನೆಯನ್ನು ಮಾಡಿ ಸಮರ್ಪಣೆಯನ್ನು ಮಾಡಬೇಕಿದೆ. ಗ್ರಂಥ ಪ್ರವೇಶವನ್ನು ಮಾಡುವ ಮೊದಲು ಕೆಲವು ವಿಷಯಗಳನ್ನು ಅನಿವಾರ್ಯವಾಗಿ ನಾವು ತಿಳಿಯಬೇಕಾದದ್ದು ಇದೆ. ಬಹುಶಃ ಈ ಹಿಂದೆ ಅನೇಕ ಯತಿಗಳು, ವಿದ್ವಾಂಸರು ಈ ಪುರಾಣಗಳ ಪ್ರವಚನ ಮಾಲಿಕೆಯಲ್ಲಿ ಅನೇಕ ಅಂಶಗಳನ್ನು, ಪುರಾಣಗಳ ಬಗ್ಗೆ ನಾವು ತಿಳಿಯಬೇಕಾದಂತಹ ಅತಿ ಅವಶ್ಯವಾಗಿ ತಿಳಿಯಬೇಕಾದ ಸಂಗತಿಗಳನ್ನು ತಿಳಿಸಿಯೇ ಇರ್ತಾರೆ. ಆದರೂ ನಾನು ಚಿಂತನೆಯನ್ನು ಮಾಡಬೇಕಾಗಿರುವುದರಿಂದ ಕೆಲವು ಅಂಶಗಳನ್ನು ಮಾತ್ರ ಹೇಳುವ ಅಪೇಕ್ಷೆಯನ್ನು ಮಾಡ್ತಾ ಇದ್ದೇನೆ. ಮೂಲಭೂತವಾಗಿ ನಮ್ಮ ಭಾರತೀಯ ತತ್ವ ಪ್ರಪಂಚದ ವಾಂಗ್ಮಯಕ್ಕೆ ಮೂಲವಾದದ್ದು ಅನಂತವಾದಂತಹ ವೇದಗಳು. ಅದರಲ್ಲಿ 4 ಸಂಹಿತಾ ರೂಪಗಳಲ್ಲಿ ಇರುವಂತಹ ಋಗಾದಿ 4 ವೇದಗಳು, ಇತಿಹಾಸಗಳು, ಪುರಾಣ ಗ್ರಂಥಗಳು. ಮೊಟ್ಟಮೊದಲು ಹಯಗ್ರೀವ ರೂಪಿಯಾದಂತಹ ಪರಮಾತ್ಮ ಎಲ್ಲ ವಿದ್ಯೆಯನ್ನು ಜಗತ್ತಿಗೆ ಕೊಟ್ಟಂತಹ ವ್ಯಕ್ತಿ. ಮಧ್ಯದಲ್ಲಿ ಕಾರಣಾಂತರದಿಂದ ಆ ಜ್ಞಾನ ಲೋಪವಾದಂತಹ ಸಂದರ್ಭದಲ್ಲಿ ದೇವತೆಗಳ ಪ್ರಾರ್ಥನೆಯಂತೆ ಸಜ್ಜನರ ಮೇಲಿನ ಉಪಕಾರಕ್ಕಾಗಿ ದೇವರು ವ್ಯಾಸರೂಪದಿಂದ ಅವತಾರವನ್ನು ಮಾಡಿ ಋಗಾದಿ ವೇದಗಳನ್ನು ಸಂಹಿತಾ ರೂಪದಲ್ಲಿ ಕೊಟ್ಟು ಪರಮೋಪಕಾರವನ್ನು ಮಾಡಿದ. ಮಹಾಭಾರತದಂತಹ ಉತ್ಕೃಷ್ಟವಾದ ಗ್ರಂಥವನ್ನು ಜಗತ್ತಿಗೆ ಕೊಟ್ಟು ಅನುಗ್ರಹವನ್ನು ಮಾಡಿದ್ದಾರೆ. 18 ಪುರಾಣಗಳು, ಇನ್ನು ಅನೇಕ ಗ್ರಂಥಗಳು. ಈ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರ 1-2 ಮಾತುಗಳನ್ನು ಸ್ಮರಣೆ ಮಾಡಲೇಬೇಕು. ಮಹಾಭಾರತ ತಾತ್ಪರ್ಯ ನಿರ್ಣಯದ ಆರಂಭದ ಅಧ್ಯಾಯಗಳಲ್ಲಿ ಹೇಳಿದಂತಹ ಕೆಲವು ಮಾತುಗಳು ನಮಗೆ ಮಾರ್ಗದರ್ಶಕವಾಗ್ತವೆ. ಈ ವೈದಿಕ ವಾಂಗ್ಮಯ, ಅದಕ್ಕೆ ಅನುಗುಣವಾಗಿ ಹೊರಟಂತಹ ಪುರಾಣ ಪ್ರಪಂಚ, ಇತಿಹಾಸ ಪ್ರಪಂಚ, ಅದು ಅತ್ಯದ್ಭುತವಾಗಿರುವಂಥದ್ದು. ಮೂಲ ರಾಮಾಯಣ ಅಂತ ಉದಾಹರಣೆ ಮಾಡುತ್ತದೆ ಶಾಸ್ತ್ರ. ಶತಕೋಟಿ ವಿಸ್ತಾರವಾದಂತಹ ಗ್ರಂಥ ಅದು. ಶತಕೋಟಿ ವಿಸ್ತಾರ ಅಂತಾರೆ, ಏನು ಲೆಕ್ಕ ಅದು. ಹಾಗೆ ಇನ್ನಿತರ ಅನೇಕ, ಮಹಾಭಾರತವೇ 60 ಲಕ್ಷ ಶ್ಲೋಕಾತ್ಮಕವಾಗಿ ಮೂಲದಲ್ಲಿ ಇತ್ತು ಅಂತಾರೆ. ಇವತ್ತು ನಮಗೆ 1 ಲಕ್ಷ ಶ್ಲೋಕ ಮಾತ್ರ ಸಿಗುತ್ತದೆ ಮಹಾಭಾರತ. ಮುಂದೆ ನಮ್ಮ ಈ ಪ್ರಸ್ತುತ ಚಿಂತನೆ ಮಾಡಬೇಕಾದ ಪುರಾಣದ ಬಗ್ಗೆ ಮುಂದೆ ಹೇಳಿಕ್ಕೆ ಹೋಗ್ತೇನೆ. ಇದನ್ನೆಲ್ಲ ನೋಡಿದರೆ ಅತಿ ಅಲ್ಪ ನಮಗೆ ಸಿಕ್ಕಂತಹ ವಾಂಗ್ಮಯ ತುಂಬಾ ಕಡಿಮೆ. ಮೂಲಭೂತವಾಗಿ ಇದ್ದದ್ದು ಅತ್ಯದ್ಭುತವಾಗಿ ವಿಸ್ತಾರವಾಗಿ ಇದೆ. ಪಂಚರಾತ್ರಾಗಮ ಎಂತಹ ಆಗಮ ಅದು! ಕೋಟಿ ಶ್ಲೋಕಗಳಿಂದ ಕೂಡಿರ್ತಕ್ಕಂತಹ ಗ್ರಂಥಗಳಿವು. ಅದಕ್ಕೇ ಆಚಾರ್ಯರು ಅಂದದ್ದು ಕೋಟ್ಯಂಶೋಪಿ ನವರ್ತತೆ. ಇವತ್ತು ಆ ಮೂಲ ವಾಂಗ್ಮಯದಲ್ಲಿನ 1 ಕೋಟಿಯಲ್ಲಿನ 1 ಅಂಶವೂ ಕೂಡ ಉಳಿದಿಲ್ಲ ಅಂತ ಆಚಾರ್ಯರು ಹಿಂದೆ 750 ವರ್ಷಗಳ ಹಿಂದೆಯೇ ಆ ಮಾತನ್ನು ಆಡಿದರು. ಅಂದರೆ ಎಷ್ಟು ಕಳ್ಕೊಂಡಿದ್ದೇವೆ ನಾವು ಅಂತನ್ನುವುದನ್ನು ಯೋಚನೆ ಮಾಡಿದರೆ ಬಹಳ ದುಃಖ ಆಗತ್ತೆ. ಅಂತೂ ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಇತಿಹಾಸ ಗ್ರಂಥಗಳು, ಮಹಾಭಾರತ, ರಾಮಾಯಣ, ಇತಿಹಾಸ ಗ್ರಂಥಗಳು, ಇವೆಲ್ಲ ನಮ್ಮ ಮೂಲಭೂತವಾಗಿ ಇರುವಂತಹ ವಾಂಗ್ಮಯ ಪ್ರಪಂಚ. ಅದರಲ್ಲಿ
18 ಪುರಾಣಗಳು ಮಹಾಪುರಾಣಗಳು ಅಂತ ಏನಿವೆ ಅವುಗಳನ್ನು ಭಗವಾನ್ ವೇದವ್ಯಾಸ ದೇವರೇನೆ ರಚನೆಯನ್ನು ಮಾಡಿಕೊಟ್ಟಂಥದ್ದು. ಇನ್ನೊಂದು ಮಾತು ಹೇಳುವುದೇ ಇದೆ, ಪುರಾಣಗಳ ಅತ್ಯಂತ ಅಧ್ಯಯನದ ಅವಶ್ಯಕತೆ ಇದೆ ಅಂತ. ಪುರಾಣಗಳನ್ನು ಅಧ್ಯಯನ ಮಾಡುವುದರ ಮೂಲಕ ವೈದಿಕ ವಾಂಗ್ಮಯವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ. ವೈದಿಕ ವಾಂಗ್ಮಯ ಮೂಲ, ಅದಕ್ಕೆ ವ್ಯಾಖ್ಯಾನ ರೂಪದಲ್ಲಿ ಪುರಾಣಗಳು ಹೊರಟಿವೆ ಅಂತ ಹೇಳುತ್ತಾರೆ. ಅಂದರೆ ವೇದಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಪುರಾಣಗಳ ಮೂಲಕವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕಿದೆ. ಅದಕ್ಕೇ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬೃಂಹಯೇತ್ ಅನ್ನುವಂತಹ ಮಾತನ್ನು ಕಾಣ್ತೇವೆ. ರಾಮಾಯಣ ಮಹಾಭಾರತದಂತಹ ಇತಿಹಾಸ ಗ್ರಂಥಗಳಾಗಿರಬಹುದು, ಭಾಗವತಾದಿ 18 ಪುರಾಣಗಳಾಗಿರಬಹುದು, ಅವುಗಳನ್ನು ಅಧ್ಯಯನ ಮಾಡುವುದರ ಮೂಲಕ ವೈದಿಕ ವಾಂಗ್ಮಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲ ಅಂದರೆ ವೈದಿಕ ವಾಂಗ್ಮಯ ಅರ್ಥ ಆಗೋದಿಲ್ಲ ಅನ್ನುವಂತಹ ಮಾತನ್ನು ತಿಳಿಸ್ತಾರೆ. ವೇದಗಳು ಭಯಪಡ್ತವಂತೆ, ಆಚಾರ್ಯರ ಉಲ್ಲೇಖವನ್ನು ಮಾಡುತ್ತಾರೆ. ವೇದಗಳು ಭಯಪಡ್ತವಂತೆ. ನೇರವಾಗಿ ವೇದಗಳನ್ನು ಅಧ್ಯಯನ ಮಾಡಿ ಅದನ್ನು ಅರ್ಥೈಸಬೇಕು ಅಂತೇನಾದರೂ ನಾವು ಹೊರಟ್ರೆ ನಮ್ಮನ್ನು ನೋಡಿ ವೇದಗಳು ಭಯಪಡುತ್ತವೆ. ಇವನು ವಿಪರೀತವಾಗಿ ನನ್ನನ್ನು ಅರ್ಥೈಸಿ ಬಿಡುತ್ತಾನೆ, ಯಾಕೆಂದರೆ ಇವನು ಪುರಾಣ ಓದಿಲ್ಲ, ಮಹಾಭಾರತ ಓದಿಲ್ಲ, ರಾಮಾಯಣ ಓದಿಲ್ಲ, ಅವುಗಳನ್ನು ಓದದೆ ನನ್ನನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಬರ್ತಾ ಇದ್ದಾನೆ, ನನಗೆ ವಿಪರೀತವಾಗಿ ಅರ್ಥ ಮಾಡ್ತಾನಲ್ಲ ಅಂತ ವೇದಗಳು ಭಯಪಡುತ್ತವೆ ಅಂತಾರೆ. ಅಂದರೆ ಆ ಮಾತಿನ ಅಭಿಪ್ರಾಯ, ವೈದಿಕ ಸಾಹಿತ್ಯದ ಅರ್ಥ ಆಗಬೇಕಾದರೆ ಪುರಾಣ ಸಾಹಿತ್ಯವನ್ನು, ಇತಿಹಾಸ ಸಾಹಿತ್ಯವನ್ನು ಅನಿವಾರ್ಯವಾಗಿ ಅಧ್ಯಯನವನ್ನು ಮಾಡಿರಲೇಬೇಕು ಅಂತ. ಇದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತೇನೆ. ಯಾಕೆ ಅನಿವಾರ್ಯತೆ ಇದೆ? ಪುರಾಣಗಳನ್ನು ನಾವು ಅಧ್ಯಯನ ಮಾಡದೇ ಹೋದ ಪಕ್ಷದಲ್ಲಿ ವೇದಗಳನ್ನು ಅರ್ಥ ಮಾಡಲಿಕ್ಕಾಗೋದಿಲ್ಲ ಅಂತನ್ನುವುದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತೇನೆ. ಇಂತಹದ್ದು ನೂರಾರು ದೃಷ್ಟಾಂತಗಳು ಶಾಸ್ತ್ರ ಗ್ರಂಥಗಳಲ್ಲಿ ನಮಗೆ ಸಿಗುವುದಕ್ಕೆ ಸಾಧ್ಯ. ಪ್ರಸ್ತುತ ನಾಳಿನ ದಿವಸದಲ್ಲಿ ನಮ್ಮ ಮಾಧ್ವ ಪರಂಪರೆಯಲ್ಲಿ ಟೀಕಾಚಾರ್ಯರು ಅಂತ ಪ್ರಸಿದ್ಧರಾದ ಜಗನ್ಮಾನ್ಯರಾದಂತಹ ಶ್ರೀಮದ್ ಜಯತೀರ್ಥರ ಆರಾಧನೆ ಪುಣ್ಯ ದಿನ ಇದೆ, ನಾಳಿನ ದಿನ. ಇವತ್ತು ಅವರ ಪೂರ್ವಾರಾಧನಾ ದಿನ. ನ್ಯಾಯಸುಧಾದಂತಹ ಉದ್ಗ್ರಂಥವನ್ನು ಕೊಟ್ಟಂತಹ ಮಹನೀಯರ ಪೂರ್ವಾರಾಧನಾ ದಿನ ಇವತ್ತು. ಅವರ ಗ್ರಂಥದಲ್ಲಿನ ಒಂದು ಉದಾಹರಣೆಯನ್ನು ಕೊಟ್ಟು ವೇದಗಳ ಅಧ್ಯಯನಕ್ಕೆ ಪುರಾಣಗಳ ಅನಿವಾರ್ಯತೆ ಹೇಗಿದೆ ಎನ್ನುವುದಕ್ಕೆ ಪುಟ್ಟ ದೃಷ್ಟಾಂತವನ್ನು ಕೊಟ್ಟು ಮುಂದೆ ನಮ್ಮ ವಿಷಯಕ್ಕೆ ಬರುತ್ತೇನೆ. ಬಹುಶಃ ನಮಗೆಲ್ಲರಿಗೂ ಪರಿಚಿತ ಇರುವ ವೇದದ ಒಂದು ಮಂತ್ರ, ನಿತ್ಯವೂ ನಾವು ಅದನ್ನು ಪಠಣವನ್ನು ಮಾಡ್ತೇವೆ. ಋಗ್ವೇದದಲ್ಲಿ ಬರುವಂಥದ್ದು, ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಯುವಭ್ಯೋ ನಮ ಆಶಿನೇಭ್ಯ. ನಿತ್ಯ ಈ ಮಂತ್ರವನ್ನು ಹೇಳುತ್ತೇವೆ. ಋಗ್ವೇದದಲ್ಲಿ, ಇದು ಋಗ್ಭಾಷ್ಯದಲ್ಲಿ ಆಚಾರ್ಯರು ಇದಕ್ಕೆ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಮಂತ್ರವನ್ನು ಅರ್ಥೈಸಬೇಕು ಅಂತ ಹೋದರೆ ಸುಲಭವಾಗಿ ಮೊದಲ ಕೆಲವು ಶಬ್ದ ಅರ್ಥ ಆಗತ್ತೆ. ಏನು ಅರ್ಥ ಆಯಿತು? ನಮೋ ಮಹದ್ಭ್ಯ, ಏನೋ ಸರಳವಾಗಿ ಒಂದು ಅರ್ಥವನ್ನು ಹೇಳಬಹುದೇನೋ. ನಮೋ ಅರ್ಭಕೇಭ್ಯ, ಅರ್ಭಕ ಅಂದರೆ ಮಕ್ಕಳು ಅಂತ ಅರ್ಥ. ಮಕ್ಕಳ ರೂಪದಲ್ಲಿ ಇರುವಂತಹ ಪರಮಾತ್ಮನ ರೂಪಗಳಿಗೆ ನಮಸ್ಕಾರ. ಮಕ್ಕಳ ರೂಪದಲ್ಲಿ ಇರುವಂತಹ ಮಹಾತ್ಮರು, ಅವರಿಗೆ ನಮಸ್ಕಾರವು. ಮಕ್ಕಳ ಸ್ಥಾನದಲ್ಲಿ ಇರುವಂಥ ದೇವತೆಗಳು ಅಂತ ಹೇಳ್ತಾರೆ, ಆ ದೇವತೆಗಳಿಗೆ ನಮಸ್ಕಾರವು. ನಮೋ ಮಹದ್ಭ್ಯ ಅಂತಂದರೆ ಮಹತ್ತಾದ ರೂಪ ಪರಮಾತ್ಮನದ್ದು, ಆಕಾಶಕ್ಕೂ ಮಿಗಿಲಾದಂತಹ ರೂಪ ಪರಮಾತ್ಮನದ್ದು ಇದೆ, ಅದಕ್ಕೆ ನಮಸ್ಕಾರವು. ಶ್ರೇಷ್ಠರಾದ ದೇವತೆಗಳಿಗೆ ನಮಸ್ಕಾರವು ಅಂತ ಹೀಗೆಲ್ಲ ಅರ್ಥ ಹೇಳ್ತಾ ಬಂದು, ನಮೋ ಯುವಭ್ಯ, ಯುವಕನಾಗಿರುವ ದೇವರ ರೂಪಕ್ಕೆ ನಮಸ್ಕಾರ. ಯುವಕರಾಗಿರುವ ದೇವತೆಗಳಿಗೆ ನಮಸ್ಕಾರ. ಯುವಕರಾಗಿ ಇರುವ ವಿದ್ವಾಂಸರಿದ್ದಾರಲ್ಲ, ಅವರಿಗೆ ನಮಸ್ಕಾರವು. ಹೀಗೆಲ್ಲ ಅರ್ಥಗಳನ್ನು ಕೊಟ್ಟು ಮುಂದೆ ಒಂದು ಶಬ್ದ ಇದೆ, ನಮ ಆಶಿನೇಭ್ಯ ಅಂತ. ಅಲ್ಲಿ ಆಶಿನೇಭ್ಯ ಅನ್ನುವಂತಹ ಶಬ್ದಕ್ಕೆ ಏನು ಅರ್ಥವನ್ನು ಮಾಡಬೇಕು ಅಂತ ಹಾಗೆ ನೇರವಾಗಿ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ, ಕೋಶಗಳಲ್ಲಿ ಅರ್ಥ ಸಿಗೋಣ ಇಲ್ಲ. ಆಗ ಆಶಿನೇಭ್ಯ ಅನ್ನುವಂತಹ ಶಬ್ದಕ್ಕೆ
ಅರ್ಥವನ್ನು ಹೇಗೆ ಹೇಳಬೇಕು ಅಂತನ್ನುವುದನ್ನು ತೋರಿಸ್ತಾ ಟೀಕಾಚಾರ್ಯರು ಭಾಗವತದ ಪುರಾಣದ ಸಹಾಯವನ್ನು ಇಲ್ಲಿ ತಗೊಳ್ತಾರೆ. ಪಂಚಮ ಸ್ಕಂಧದಲ್ಲಿ ಬಂದಂಥ ಒಂದು ಶ್ಲೋಕ, ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯೋ ನಮೋ ಯುವಭ್ಯೋ ನಮ ಆವಟುಭ್ಯ ಅಂತ ಭಾಗವತದ ಪಂಚಮ ಸ್ಕಂಧದಲ್ಲಿ ಬಂದಿದೆ. ರಹುಗಣ ಮಹಾರಾಜ ಜಡಭರತರ ಸಂವಾದ ಇದೆ ಪಂಚಮ ಸ್ಕಂದ ಭಾಗವತದಲ್ಲಿ, ಕೇಳಿರ್ತೀರಿ. ಅಲ್ಲಿ ರಹುಗಣ ಮಹಾರಾಜ ಆಡುವಂತಹ ಮಾತು ಇದು, ನಮೋ ಮಹದ್ಭ್ಯ ಅಸ್ತು ನಮಃ ಶಿಶುಭ್ಯ ನಮೋ ಯುವಭ್ಯ ನಮ ಆವಟುಭ್ಯ ಅಂತ. ನೋಡಿ, ಋಗ್ವೇದದ ಮಂತ್ರ ಮತ್ತು ಭಾಗವತದ ಈ ಶ್ಲೋಕ ಒಂದೇ ರೀತಿಯೇ ಬಂದಿದೆ, ಅದನ್ನು ವ್ಯಾಖ್ಯಾನಿಸುವಂತನೇ ಇದೆ. ಅದನ್ನು ಹೇಳಿ ಮಹದ್ಭ್ಯ ಮಹದ್ಭ್ಯ ಎರಡೂ ಕಡೆಗೆ ಇದೆ, ಯುವಭ್ಯ ಇದೆ, ಶಿಶುಭ್ಯ ಇದೆ. ಶಿಶುಭ್ಯ ಅರ್ಭಕೇಭ್ಯ, ಅರ್ಭಕೇಭ್ಯ ವೇದದಲ್ಲಿ ಇರುವಂತಹ ಶಬ್ದ, ಅದನ್ನು ಅರ್ಥೈಸುವಂತೆ ಇರುವ ಭಾಗವತದ ಶಬ್ದ ನಮ ಶಿಶುಭ್ಯ ಅಂತ ಆಯಿತು. ಮುಂದೆ ನಮ ಆಶಿನೇಭ್ಯ, ಆಶಿನೇಭ್ಯ ಅನ್ನುವುದಕ್ಕೆ ಏನು ಅರ್ಥ ಮಾಡಬೇಕು ಅಂದಾಗ ಭಾಗವತ ಹೇಳುತ್ತೆ, ನಮ ಆವಟುಭ್ಯ ವಟುಭ್ಯ ನಮಃ, ವಟುಗಳಿಗಾಗಿ ನಮಸ್ಕಾರವು ಅಂತ. ವಟುವಿನ ರೂಪದಲ್ಲಿ ಪರಮಾತ್ಮನ ರೂಪಗಳಿವೆಯಲ್ಲ, ವಾಮನ ರೂಪ, ಆ ಭಗವಂತನ ರೂಪಕ್ಕೆ ನಮಸ್ಕಾರವು ಅಂತ. ಹಾಗೆ ಆ ವಟುಭ್ಯ ಅನ್ನುವಂತಹ ಪದ ಮೂಲ ವೇದದ ಶಬ್ದವನ್ನು, ಆಶಿನೇಭ್ಯ ಎಂಬ ವೇದದಲ್ಲಿರುವ ಶಬ್ದವನ್ನು ವ್ಯಾಖ್ಯಾನವನ್ನು ಮಾಡ್ತಾ ಇದೆ. ಟೀಕಾಚಾರ್ಯರು ಅದನ್ನು ಬಹಳ ಸುಂದರವಾಗಿ ಪ್ರತಿಪಾದನೆಯನ್ನು ಮಾಡುತ್ತಾರೆ. ಆಶಿನ ಶಬ್ದ ವಟುವಾಚಿ ಇತ್ಯುಕ್ತಂ ನಮ ಆವಟುಭ್ಯ ಇತಿ ಪುರಾಣ ಸಮಾಖ್ಯಾನಾತ್. ವೇದದಲ್ಲಿ ಬರುವಂತಹ ಆಶಿನೇಭ್ಯ ಎನ್ನುವಂತಹ ಶಬ್ದಕ್ಕೆ ವಟುಭ್ಯ ಅನ್ನುವುದಾಗಿ ಅರ್ಥವನ್ನು ಮಾಡಬೇಕು. ಭಾಗವತದ ಸಮಾಖ್ಯಾನ ಅದಕ್ಕೆ ಇದೆ, ಭಾಗವತ ಅದನ್ನು ವ್ಯಾಖ್ಯಾನಿಸಿದೆ ಅಂತ ಟೀಕಾಚಾರ್ಯರು ಹೇಳುತ್ತಾರೆ. ಅಂದರೆ ನಾನು ಹೇಳಬೇಕಾದಂತಹ ಅಂಶ ಏನಿತ್ತು ಇಲ್ಲಿ ಅಂದರೆ, ವೇದಗಳನ್ನು ಅರ್ಥ ಮಾಡಬೇಕಾದರೆ ಪುರಾಣಗಳನ್ನು ಅಧ್ಯಯನ ಮಾಡಿರಬೇಕು. ಪುರಾಣಗಳನ್ನು ನಾವು ಅಧ್ಯಯನ ಮಾಡದೇ ಹೋಗಿದ್ದಾದ ಪಕ್ಷದಲ್ಲಿ ವೇದಗಳನ್ನು ಅರ್ಥೈಸುವುದು ದುಸ್ತರವಾದಂತಹ ಮಾತು ಅನ್ನುವುದಕ್ಕೆ ಇದು ಪುಟ್ಟದಾದ ನಿದರ್ಶನ. ಈ ಆಶಿನೇಭ್ಯ ಅನ್ನುವುದಕ್ಕೆ ನಾವು ಬೇರೆ ಏನೋ ಡಿಕ್ಷನರಿ ತೆಗೆದು ನೋಡಿ ಅರ್ಥ ಹೇಳ್ತೇವೆ ಅಂದರೆ ಅಸಾಧ್ಯವಾದ ಮಾತು. ಪುರಾಣವನ್ನೇ ನೋಡಿ ಅರ್ಥವನ್ನು ಮಾಡಬೇಕೇ ಹೊರತಾಗಿ ಇದಕ್ಕೆ ಬೇರೆ ದಾರಿನೇ ಇಲ್ಲ ಅಂತ. ಹಾಗಾಗಿ ಪುರಾಣಗಳ ಅಧ್ಯಯನದ ಅವಶ್ಯಕತೆ ಇದೆ ವೇದಗಳನ್ನು ಅರ್ಥೈಸುವಂತಹ ಹಿನ್ನೆಲೆಯಲ್ಲಿ. ಇದಲ್ಲದೆ ನಮ್ಮ ಧರ್ಮಗಳನ್ನು, ನಮ್ಮ ಆಚಾರಗಳನ್ನು, ತತ್ವಜ್ಞಾನವನ್ನು ಸಂಪಾದನೆ ಮಾಡುವುದು, ಇನ್ನಿತರ ಅನೇಕ ಉದ್ದೇಶಗಳಿಂದಲೂ ಕೂಡ ಪುರಾಣಗಳ ಅಧ್ಯಯನದ ಅವಶ್ಯಕತೆ ಇದೆ ಅಂತನ್ನುವುದನ್ನು ಮೊದಲು ಚಿಂತನೆಯನ್ನು ಮಾಡ್ತಾ, ಪ್ರಸ್ತುತ 18 ಪುರಾಣಗಳು ಮಹಾಪುರಾಣಗಳು ಅಂತ ಕರೆಸಿಕೊಂಡ ವ್ಯಾಸಕೃತವಾದಂತಹ ಗ್ರಂಥಗಳು ಅಂತೇನಿವೆ, ಅದರಲ್ಲಿ ಈಗ ನಾನು ಚಿಂತನೆಯನ್ನು ಮಾಡಬೇಕು ಅಂತ ಹೊರಟದ್ದು ಕೂರ್ಮ ಪುರಾಣ ಅಂತ. ಈ ಕೂರ್ಮ ಪುರಾಣ, ಇದರ ಬಗ್ಗೆ ಇದು ಇಲ್ಲಿ ಏನಿದೆ, ಏನು ಹೇಳಲಿಕ್ಕೆ ಹೋಗ್ತಾ ಇದೆ ಅನ್ನುವಂತಹ ವಿಷಯದಲ್ಲಿ ಇತರ ಪುರಾಣಗಳು ಹೇಳಿವೆ. ಕೂರ್ಮ ಪುರಾಣದ ಸಂಗತಿ ಏನು, ಕೂರ್ಮ ಪುರಾಣದ ವಿಷಯ ಏನು ಅಂತನ್ನುವುದನ್ನು ಮತ್ಸ್ಯ ಪುರಾಣ, ನಾರದೀಯ ಪುರಾಣ ಈ ಮೊದಲಾದ ಗ್ರಂಥಗಳಲ್ಲಿ ನಾವು ಕಾಣ್ತೇವೆ. ಪ್ರಸ್ತುತ ಮತ್ಸ್ಯ ಪುರಾಣದಲ್ಲಿ ಕೂರ್ಮ ಪುರಾಣದ ಬಗ್ಗೆ ಏನು ಹೇಳಿದ್ದಾರೆ ಅನ್ನುವುದನ್ನು ಸ್ವಲ್ಪ ಚಿಂತನೆಯನ್ನು ಮಾಡೋಣ. ಮತ್ಸ್ಯ ಪುರಾಣದಲ್ಲಿ ಬಂದಂತಹ ಶ್ಲೋಕ ಈಗ ನಾನು ಓದ್ತಾ ಇದ್ದೇನೆ. ಯತ್ರ ಧರ್ಮಾರ್ಥ ಕಾಮಾನಾಂ ಮೋಕ್ಷಸ್ಯ ಚ ರಸಾತಲೆ ಮಾಹಾತ್ಮ್ಯಂ ಕಥಯಾಮಾಸ ಕೂರ್ಮರೂಪೀ ಜನಾರ್ದನಃ ಇಂದ್ರದ್ಯುಮ್ನ ಪ್ರಸಂಗೇನ ಋಷಿಭ್ಯ ಶುಕ ಸನ್ನಿಧೌ 18 ಸಹಸ್ರಾಣಿ ಲಕ್ಷ್ಮೀ ಕಲ್ಪಾನುಷಂಗಿಕಂ ಅಂತ ಇದು ಮತ್ಸ್ಯ ಪುರಾಣದಲ್ಲಿ ಬಂದಂತಹ ಶ್ಲೋಕ. ಇದು
ಇದರ ಹಿನ್ನೆಲೆಯಲ್ಲಿ ನಾವು ನೋಡುವುದಾದರೆ ಏನು ವಿಷಯ ತಿಳಿಸ್ತದೆ ಅಂದರೆ, ಈ ಕೂರ್ಮ ಪುರಾಣ ಕೂರ್ಮರೂಪಿಯಾದ ಪರಮಾತ್ಮನು ಉಪದೇಶ ಮಾಡಿದ ಪುರಾಣ ಇದು. ಕೂರ್ಮರೂಪಿಯಾದ ಪರಮಾತ್ಮನ ಆ ಅವತಾರದ ವರ್ಣನೆಯನ್ನು ಹೇಳುವ ಪುರಾಣ ಅಂತ ಅರ್ಥ ಅಲ್ಲ. ಕೂರ್ಮರೂಪಿಯಾದ ಪರಮಾತ್ಮನ ಉಪದೇಶ ಮಾಡಿದ ಪುರಾಣ, ಆದ್ದರಿಂದ ಇದು ಕೂರ್ಮ ಪುರಾಣ ಅಂತ. ಹೆಸರಿಡೋದು ಎರಡು ರೀತಿಯಿಂದಲೂ ಇರುತ್ತವೆ. ಯಾರು ಉಪದೇಶ ಮಾಡಿದರೋ ಅವರ ಹೆಸರಲ್ಲಿ ಆ ಗ್ರಂಥಕ್ಕೆ ಹೆಸರು ಕೊಡುವುದೇ ಇದೆ. ಯಾವ ವ್ಯಕ್ತಿಯ ಮಹಿಮೆಯನ್ನು ಹೇಳುತ್ತೋ ಅವರ ಹೆಸರಿನಲ್ಲಿನೂ ಪುರಾಣಗಳಿಗೆ ಅಥವಾ ಗ್ರಂಥಗಳಿಗೆ ಹೆಸರನ್ನು ಇಡುವುದೇ ಇದೆ. ಪ್ರಸ್ತುತ ಕೂರ್ಮ ಪುರಾಣ ಅಂತನ್ನುವುದಾಗಿ ಇದಕ್ಕೆ ಹೆಸರು ಬಂದದ್ದರ ಹಿನ್ನೆಲೆ ಏನು ಅಂತಂದರೆ, ಕೂರ್ಮರೂಪಿಯಾದ ಭಗವಂತ ಉಪದೇಶ ಮಾಡಿದಂತಹ ಪುರಾಣವಾದ್ದರಿಂದ ಇದು ಕೂರ್ಮ ಪುರಾಣ ಅಂತ. ಭಗವಂತ ಉಪದೇಶ ಮಾಡಿದ್ದು ಭಗವದ್ಗೀತೆ, ಕಪಿಲ ಉಪದೇಶ ಮಾಡಿದ್ದು ಕಪಿಲ ಗೀತೆ, ಹೀಗೆ ನಾನಾ ರೀತಿಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಉಪದೇಶ ಮಾಡಿದ ವ್ಯಕ್ತಿ ಹೆಸರಿನಲ್ಲಿ ಆ ಗ್ರಂಥಕ್ಕೆ ಹೆಸರು ಬರುವಂತೆ ಇಲ್ಲಿಯೂ ಕೂಡ ಕೂರ್ಮನ ಉಪದೇಶ ಉಂಟು ಅನ್ನುವುದಕ್ಕಾಗಿ ಇದು ಕೂರ್ಮ ಪುರಾಣ. ಸರಿ, ಕೂರ್ಮರೂಪಿಯಾದ ಪರಮಾತ್ಮ ಇದನ್ನು ಎಲ್ಲಿ ಯಾರಿಗಾಗಿ ಉಪದೇಶ ಮಾಡಿದ, ಇಲ್ಲಿ ಹೇಳುವ ವಿಷಯಗಳಾದರೂ ಏನು ಅಂದಾಗ ಮತ್ಸ್ಯಪುರಾಣವೇ ಹೇಳುತ್ತೆ, ಧರ್ಮಾರ್ಥ ಕಾಮಾನಾಂ ಮೋಕ್ಷಸ್ಯ ಚ. ಧರ್ಮ ಅರ್ಥ ಕಾಮ ಮೋಕ್ಷ ಏನು ಪುರುಷಾರ್ಥಗಳು ಅಂತ ಇವೆ, ಇವುಗಳನ್ನು ಆ ದೇವರು ಉಪದೇಶವನ್ನು ಮಾಡಿದ್ದಾನೆ. ಇವುಗಳಿಗೆ ಸಾಧನವಾದಂತಹ ಸಂಗತಿಗಳೇನೋ ಅವುಗಳನ್ನು ದೇವರು ಉಪದೇಶವನ್ನು ಮಾಡಿದ್ದಾನೆ. ಅದು ಸಹ ರಸಾತಲದಲ್ಲಿ ಈ ಉಪದೇಶವಾದದ್ದು ನಡೆದಿದೆ ಅಂತ. ಇಂದ್ರದ್ಯುಮ್ನ ಪ್ರಸಂಗೇನ ಋಷಿಭ್ಯ ಶುಕ ಸನ್ನಿಧೌ. ಯಾರು ಇದನ್ನು ಕೇಳಿದರು ಅಂದರೆ ಶುಕಾಚಾರ್ಯರಲ್ಲಿ ಇದ್ದರಂತೆ. ಭಾಗವತ ಉಪದೇಶ ಮಾಡಿದ ಶುಕಾಚಾರ್ಯರು ಅಲ್ಲಿ ಇದ್ದಾರೆ. ಅಲ್ಲದರೆ ಇನ್ನು ಅನೇಕ ಋಷಿಗಳು ಕೂಡ ಅಲ್ಲಿ ಸನ್ನಿಹಿತರಾಗಿ ಇದ್ದು ಕೂರ್ಮರೂಪಿಯಾದ ಪರಮಾತ್ಮನಿಂದ ಈ ಪುರಾಣವನ್ನು ಶ್ರವಣ ಮಾಡಿದ್ದಾರೆ. ಇಂದ್ರದ್ಯುಮ್ನ ಅಂತ ಒಬ್ಬ ವ್ಯಕ್ತಿ ಬರುತ್ತಾನೆ. ಆ ಇಂದ್ರದ್ಯುಮ್ನನ ಕಥೆಯ ಮೂಲಕವಾಗಿ, ಇಂದ್ರದ್ಯುಮ್ನೆಂಬ ರಾಜ ಮೊದಲ ಜನ್ಮದಲ್ಲಿ, ನಂತರ ಅವನ ಬ್ರಾಹ್ಮಣನಾಗಿ ಹುಟ್ಟಿ ಬಂದದ್ದು, ಆನಂತರ ಅವನು ಮಾಡುವಂತಹ ಸಾಧನೆ, ಈ ರೀತಿಯಾದ ಇಂದ್ರದ್ಯುಮ್ನೆಂಬ ವ್ಯಕ್ತಿಯ ಕಥೆಯಿಂದ ಒಡಗೂಡಿ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಉಪದೇಶವನ್ನು ಮಾಡುವಂತಹ ಪುರಾಣ ಇದು. ಇದರಲ್ಲಿ ಮತ್ಸ್ಯಪುರಾಣದ ದೃಷ್ಟಿಯಲ್ಲಿ 18,000 ಶ್ಲೋಕಗಳು ಇದರಲ್ಲಿ ಇವೆ ಅಂತ ಮತ್ಸ್ಯಪುರಾಣ ಹೇಳುತ್ತೆ. ಮತ್ಸ್ಯಪುರಾಣದ ದೃಷ್ಟಿಯಲ್ಲಿ 18,000 ಶ್ಲೋಕಗಳು. ನಾರದೀಯ ಪುರಾಣದ ದೃಷ್ಟಿಯಲ್ಲಿ ಇದರಲ್ಲಿ 17,000 ಶ್ಲೋಕಗಳು ಅಂತ ಹೇಳ್ತಾರೆ. ಅದರ ಬಗ್ಗೆ ಮುಂದೆ ಚರ್ಚೆಯನ್ನು ಮಾಡ್ತೇನೆ. ಲಕ್ಷ್ಮೀ ಕಲ್ಪಾನುಷಂಗಿಕಂ ಅಂತ ಮತ್ತೆ ಹೇಳ್ತಾರೆ. ಲಕ್ಷ್ಮೀ ಕಲ್ಪಾನುಷಂಗಿಕಂ ಅಂತ ಲಕ್ಷ್ಮೀದೇವಿ ಪ್ರಾದುರ್ಭೂತರಾದಂತಹ ಒಂದು ಸಂದರ್ಭ, ಕ್ಷೀರ ಸಮುದ್ರದಲ್ಲಿ ಪ್ರಾದುರ್ಭೂತರಾದಂತಹ ಸನ್ನಿವೇಶವನ್ನು ಇಟ್ಟುಕೊಂಡು ಅಲ್ಲಿ ನಡೆದಂತಹ ಉಪದೇಶಗಳು, ಈ ಮೊದಲಾದ ಸಂಗತಿಗಳಿಂದ ಕೂಡಿದಂತಹ ಪುರಾಣವಿದು ಕೂರ್ಮ ಪುರಾಣ ಅಂತ ಇದುವರೆಗೂ ನಾನು ಹೇಳಿದ್ದು ಮತ್ಸ್ಯಪುರಾಣದ ಶ್ಲೋಕದ ಹಿನ್ನೆಲೆಯಲ್ಲಿ ಕೂರ್ಮ ಪುರಾಣವನ್ನು ಪರಿಚಯವನ್ನು ಮಾಡಿಕೊಂಡದ್ದು. ಈಗ ನಾವು ನಾರದೀಯ ಪುರಾಣದ ಕೂರ್ಮ ಪುರಾಣದ ಪರಿಚಯವನ್ನು ಮಾಡಿಕೊಳ್ಳೋಣ. ಮತ್ತು ಸ್ವಯಂ ಕೂರ್ಮ ಪುರಾಣವೇನೇ ತನ್ನನ್ನು ಪರಿಚಯ ಮಾಡಿಸಿಕೊಟ್ಟಿದೆ. ತನ್ನ ಒಳಗಿರುವ ವಿಷಯಗಳೇನು, ಏನೇನಿದೆ ಇದರಲ್ಲಿ, ಹೇಗಿದೆ ಅಂತನ್ನುವುದನ್ನು ಸ್ವಯಂ ಪುರಾಣವೇ ಆರಂಭದಲ್ಲಿ ಹೇಳಿಕೊಂಡಿದೆ. ನನ್ನ ಅಧ್ಯಯನ ಸೌಕರ್ಯಕ್ಕಾಗಿ, ಚಿಂತನಾ ಸೌಕರ್ಯಕ್ಕಾಗಿ ಅದನ್ನು ಈಗಲೇ ಹೇಳಿಬಿಡುತ್ತೇನೆ. ವಿಷಯ ಪ್ರವೇಶ ಮಾಡುವ ಮೊದಲೇನೆ ನಾರದ ಮತ್ತು ಕೂರ್ಮ ಪುರಾಣಗಳ ಹಿನ್ನೆಲೆಯಲ್ಲಿ ಕೂರ್ಮ ಪುರಾಣವನ್ನು ಪರಿಚಯ ಮಾಡಿಕೊಳ್ಳುವುದಾದರೆ, ಚತುರ್ಣಾಂ ಸಂಸ್ಥಿತಂ ಪುಣ್ಯಂ ಸಂಹಿತಾನಾಂ ಪ್ರಭೇದತಃ ಬ್ರಾಹ್ಮೀ ಭಾಗವತಿ ಸೌರಿ ವೈಷ್ಣವೀ ಚ ಪ್ರಕೀರ್ತಿತಾ.
ಈ ಕೂರ್ಮ ಪುರಾಣದಲ್ಲಿ 4 ಪ್ರಧಾನ ಸಂಹಿತಾಗಳಿವೆ ಅಂತ. ಈ ಕೆಲವು ಪುರಾಣಗಳಲ್ಲಿ ಸ್ಕಂಧಗಳು ಅಂತ ವಿಭಾಗ ಮಾಡುತ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ವಿಷಯಗಳಿಗೆ ಅನುಗುಣವಾಗಿ ವಿಭಾಗಗಳನ್ನು ಮಾಡುವುದನ್ನು ಕಾಣ್ತೇವೆ. ಪ್ರಸ್ತುತ ಕೂರ್ಮ ಪುರಾಣದಲ್ಲಿ ಸಂಹಿತಾಗಳು ಅಂತ ವಿಭಾಗಗಳನ್ನು ಮಾಡಿದ್ದಾರೆ. 4 ಸಂಹಿತಾಗಳಿಂದ ಒಡಗೂಡಿದ್ದು ಈ ಪುರಾಣ. ಚತುರ್ಣಾಂ ಸಂಸ್ಥಿತಂ ಪುಣ್ಯಂ ಸಂಹಿತಾನಾಂ ಪ್ರಭೇದತಃ. ಆ 4 ಸಂಹಿತಾಗಳಿಗೆ ಒಂದೊಂದು ಹೆಸರನ್ನು ಕೊಟ್ಟಿದ್ದಾರೆ. ಬ್ರಾಹ್ಮಿ, ಭಾಗವತಿ, ಸೌರಿ, ವೈಷ್ಣವಿ ಚ ಪ್ರಕೀರ್ತಿತ. ಬ್ರಾಹ್ಮಿ ಸಂಹಿತಾ ಅಂತ 1, ಭಾಗವತಿ ಸಂಹಿತಾ ಅಂತ 2, ಸೌರಿ ಸಂಹಿತಾ ಅಂತ 3, ವೈಷ್ಣವಿ ಸಂಹಿತಾ ಅಂತ 4. ಈ ರೀತಿ 4 ಸಂಹಿತಾಗಳಿಂದ ಒಡಗೂಡಿರುವಂಥದ್ದು ಈ ಕೂರ್ಮ ಪುರಾಣ ಅಂತ. ಸರಿ, ಈ 4 ಸಂಹಿತಾಗಳು ಅಂತ ಹೇಳಿದರಲ್ಲ, ಅದರಲ್ಲಿನ ಒಂದೊಂದು ಸಂಹಿತಾದ ಅಲ್ಪ ಪ್ರಮಾಣದ ಪರಿಚಯವನ್ನು ಮಾಡಿಕೊಳ್ಳೋಣ. ಬ್ರಾಹ್ಮಿ ಸಂಹಿತಾ ಅಂತ ಏನಿದೆ, ಇದರಲ್ಲಿ 2 ಭಾಗಗಳಿವೆ. ಈ ಭಾಗವತದಲ್ಲಿ ದಶಮಸ್ಕಂಧದಲ್ಲಿ ಕೇಳುತ್ತೇವೆ ನಾವು, 2 ಭಾಗವನ್ನು ಕಾಣುತ್ತೇವೆ. ಪೂರ್ವಾರ್ಧ, ಉತ್ತರಾರ್ಧ ಅಂತ ಕೃಷ್ಣ ಕಥೆಯನ್ನು ಹೇಳುವಂತಹ ದಶಮಸ್ಕಂಧ ಪೂರ್ವಾರ್ಧ, ಉತ್ತರಾರ್ಧ ಅಂತ 2 ಭಾಗವಾಗಿ ಇದ್ದಂತೆ, ಈ ಬ್ರಾಹ್ಮಿ ಸಂಹಿತಾ ಅನ್ನುವ ಮೊದಲ ಭಾಗದಲ್ಲಿ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಅಂತ 2 ಭಾಗಗಳಿವೆ. 2 ಸೇರಿ ಒಟ್ಟು 99 ಅಧ್ಯಾಯಗಳು ಈ ಬ್ರಾಹ್ಮಿ ಸಂಹಿತಾದಲ್ಲಿ ನಾವು ನೋಡಲಿಕ್ಕೆ ಹೋಗ್ತೇವೆ. ಇನ್ನು 2ನೆಯದು ಭಾಗವತಿ ಸಂಹಿತಾ ಅಂತ. ಈ ಭಾಗವತಿ ಸಂಹಿತಾದಲ್ಲಿ 5 ಪಾದಗಳು ಅಂತ ಭಾಗಗಳನ್ನು ಮಾಡುತ್ತಾರೆ, ಉಪಭಾಗಗಳು. ಸಂಹಿತಾ ಅನ್ನುವುದು ಪ್ರಧಾನ ಭಾಗವಾದರೆ ಪಾದಗಳು ಅಂತ ಉಪಭಾಗಗಳು. ಭಾಗವತಿ ಸಂಹಿತಾದಲ್ಲಿ 5 ಪಾದಗಳಿವೆ. 5 ಪಾದಗಳು ಈ ಭಾಗವತಿ ಸಂಹಿತಾದಲ್ಲಿ ಇರುವ ಕಾರಣ ಈ ಭಾಗವತಿ ಸಂಹಿತಾವನ್ನು ಪಂಚಪದಿ ಸಂಹಿತಾ ಅನ್ನುವುದಾಗಿಯೂ ಇದನ್ನು ಕರೀತಾರೆ. ಪಂಚಪದಿ ಅಂದರೆ 5 ಪಾದಗಳಿಂದ ಕೂಡಿದ್ದು ಅಂತ. ಇನ್ನು 4ನೆಯದು ಅಂತೇನಿದೆ, ವೈಷ್ಣವಿ ಸಂಹಿತಾ ಅಂತ. ಆ ವೈಷ್ಣವಿ ಸಂಹಿತಾದಲ್ಲಿ 4 ಪಾದಗಳಿವೆ. 4 ಪಾದಗಳು ಆ ವೈಷ್ಣವಿ ಸಂಹಿತಾದಲ್ಲಿ ಇರುವುದರಿಂದ ಅದನ್ನು ಚತುಷ್ಪದಿ ಅಂತ ಅದನ್ನು ಕರೆದರು. ಷಟ್ಪದಿ, ಚತುಷ್ಪದಿ, ಪಂಚಪದಿ ಹೀಗೆಲ್ಲ ಶಬ್ದಗಳನ್ನು ಕೇಳುತ್ತೇವೆ. ಪುರಾಣಕಾರರು ಕೂಡ ಆ ಶಬ್ದವನ್ನು ತಮ್ಮ ಅಧ್ಯಯನ ಸೌಕರ್ಯಕ್ಕಾಗಿ, ಉಪದೇಶ ಸೌಕರ್ಯಕ್ಕಾಗಿ ಶಬ್ದಗಳನ್ನು ಬಳಸಿಕೊಂಡಿದ್ದಾರೆ. ವೈಷ್ಣವಿ ಸಂಹಿತಾದಲ್ಲಿ 4 ಪಾದಗಳು ಆದದ್ದರಿಂದ ಚತುಷ್ಪದಿ ಅಂತ. ಇನ್ನು 3ನೆಯದು ಅಂತೇನಿದೆ, ಸೌರಿ ಸಂಹಿತಾ, ಅದರಲ್ಲಿ ಒಟ್ಟು 2000 ಶ್ಲೋಕಗಳು ಮಾತ್ರ ಇವೆ. ಅಲ್ಲಿ ವಿಭಾಗಗಳ ಬಗ್ಗೆ ಹೆಚ್ಚು ವಿವರಣೆ ನಮಗೆ ಸಿಗುವುದಿಲ್ಲ. ಅಂತೂ ಈಗ ಒಟ್ಟು ಕೂರ್ಮ ಪುರಾಣದ ಶ್ಲೋಕಗಳ ಸಂಖ್ಯೆ ಅಂತ ನಾವು ನೋಡಿದರೆ, ಇದನ್ನು ಯಾಕೆ ಹೇಳುತ್ತೇನೆ ಅಂತ ನಂತರ ಹೇಳ್ತೇನೆ ನಿಮಗೆ. ಯಾಕೆ ಇಷ್ಟೆಲ್ಲ ವಿವರಣೆ ಕೊಟ್ಟೆ ಅಂತ ಆಮೇಲೆ ಹೇಳ್ತೇನೆ. ಬ್ರಾಹ್ಮಿ ಸಂಹಿತಾ ಅಂತನ್ನುವ ಮೊದಲ ಭಾಗದಲ್ಲಿ 6000 ಶ್ಲೋಕ ಇದೆ, 6000 ಶ್ಲೋಕ. ಭಾಗವತಿ ಸಂಹಿತಾದಲ್ಲಿ 4000 ಶ್ಲೋಕಗಳಿವೆ. ಸೌರಿ ಸಂಹಿತಾದಲ್ಲಿ 2000 ಶ್ಲೋಕಗಳು, ಈಗ ತಾನೇ ಹೇಳಿದ್ದೆ. ವೈಷ್ಣವಿ ಸಂಹಿತಾದಲ್ಲಿ 5000 ಶ್ಲೋಕಗಳು ಅಂತ. ಒಟ್ಟು ಎಲ್ಲ ಸೇರಿದರೆ ಈ ಮಾತಿನ ಹಿನ್ನೆಲೆಯಲ್ಲಿ ನಾರದೀಯ ಪುರಾಣದ ಮಾತಿನಂತೆ ನಾವು ನೋಡಿದರೆ 17000 ಶ್ಲೋಕಗಳು ಕೂರ್ಮ ಪುರಾಣದ ವ್ಯಾಪ್ತಿ, ಕೂರ್ಮ ಪುರಾಣದ ವಿಷಯಗಳು ಇರುವಂಥದ್ದು. ದುಃಖದ ಸಂಗತಿ ಏನು ಅಂದರೆ, ಬಹಳ ದುಃಖದ ಸಂಗತಿ ಏನು ಅಂದರೆ, ಇದರಲ್ಲಿ ನಮಗೆ ಮೊದಲ ಬ್ರಾಹ್ಮಿ ಸಂಹಿತಾ ಅಂತೇನಿದೆ ಅದು ಮಾತ್ರ ಇವತ್ತು ನಮಗೆ ಸಿಗೋದು.
ನಮಗೆ ಕೂರ್ಮ ಪುರಾಣದಲ್ಲಿ ಇವತ್ತು ಅಧ್ಯಯನಕ್ಕೆ ಅಂತ ಸಿಗುವುದು ಅಂತೇನಾದರೂ ಇದ್ದರೆ ಮೊದಲ ಭಾಗ ಬ್ರಾಹ್ಮಿ ಸಂಹಿತ 6000 ಶ್ಲೋಕ ಮಾತ್ರ ಸಿಗೋದು. ನಂತರದ 3 ಸಂಹಿತಾಗಳು ಇಲ್ಲದಂತೆ ಹೋಗಿದೆ, ಸಿಗೋಣವೇ ಇಲ್ಲ, ಅಧ್ಯಯನಕ್ಕೆ ಇಲ್ಲ, ನೋಡಲಿಕ್ಕೂ ಸಿಗುವುದಿಲ್ಲ. ಇವತ್ತು ಭಾಗವತಿ, ಸೌರಿ, ವೈಷ್ಣವಿ ಸಂಹಿತಾಗಳು ಸಿಗೋಣವೇ ಇಲ್ಲ. ನಮ್ಮವರಿಗೆಲ್ಲ ಯಾರಿಗೂ ಸಿಕ್ಕಿಲ್ಲ. ಅದು ಈ ಅವಸ್ಥೆ ಬಂದಿದೆ ನೋಡಿ. ಅಂದರೆ 17,000 ಅಥವಾ 18,000ದ ಕೂರ್ಮ ಪುರಾಣದಲ್ಲಿ ನಮಗೆ ಸಿಕ್ಕದ್ದು 6,000 ಮಾತ್ರ. 1/3 ಅಂಶ ಮಾತ್ರ ಪುರಾಣ ನಮಗೆ ಸಿಕ್ಕದ್ದು. ಇಷ್ಟರೊಳಗೆ ಸಿಕ್ಕಿರುವ 6,000ದ ಬ್ರಾಹ್ಮಿ ಸಂಹಿತಾದೊಳಗೂ ಕೂಡ ಎಷ್ಟೋ ಆವಾಪ ಉದ್ವಾಪಗಳು ಕೂಡ ಆಗಿವೆ. ತಮಗೆ ಹೇಗೆ ಬೇಕೋ ಹಾಗೆ. ಈಗ ಕೆಲವರಿಗೆ ಕೆಲವು ಶ್ಲೋಕಗಳು ಆಗಿ ಬರೋಣ ಇಲ್ಲ, ತಮ್ಮ ಆಲೋಚನೆಗೆ ವಿರುದ್ಧವಾಗಿ ಇರುತ್ತವೆ ಶ್ಲೋಕಗಳು, ಅದನ್ನು ತೆಗೆದು ಹಾಕಿಬಿಡೋದು. ತಮ್ಮ ಮನಸ್ಸಿನಲ್ಲಿ ಇರಬಹುದಾದಂತಹ ಆಲೋಚನೆಗಳು ಕೆಲವಿರುತ್ತವೆ, ಅದನ್ನು ಇದರಲ್ಲಿ ಸೇರಿಸೋದು. ಹೀಗೆಲ್ಲವೂ ಸಾಕಷ್ಟು ಆಗಿದೆ. ಇಂತಹ ಅವಸ್ಥೆಯಲ್ಲಿ ನಾವು ಇದನ್ನು ಚಿಂತನೆಯನ್ನು ಮಾಡಬೇಕು ಅಂತ ಹೋಗ್ತಾ ಇದ್ದೇವೆ. ಇದಕ್ಕೆ ಶ್ರೀಮದ್ ಆಚಾರ್ಯರ ಆನಂದ ತೀರ್ಥ ಭಗವತ್ಪಾದರ ಅನುಗ್ರಹ ಅತೀ ಅವಶ್ಯ ಅವಶ್ಯ ಅವಶ್ಯ. ಅದರಲ್ಲಿನ 2 ಗ್ರಂಥಗಳ ಉಪಕಾರ ಎಲ್ಲದೂ ಅವಶ್ಯವಾಗಿ ಬೇಕೇನೆ. ಭಾಗವತ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಇವೆರಡು ಗ್ರಂಥಗಳ ಅಧ್ಯಯನದ ಹಿನ್ನೆಲೆ ಅತೀ ಅನಿವಾರ್ಯವಾದದ್ದು. ಉಳಿದ ಗ್ರಂಥಗಳ ಅವಶ್ಯವೂ ಇದೆ, ಪ್ರಧಾನವಾಗಿ ಈ 2. ಅವುಗಳ ಹಿನ್ನೆಲೆಯಲ್ಲಿ ಈಗ ನಮಗೆ ಅಳಿದುಳಿದಿರುವಂತಹ ಕೂರ್ಮ ಪುರಾಣದ ಚಿಂತನೆಯನ್ನು ಮಾಡುವ ಸಣ್ಣದಾದ ಪ್ರಯತ್ನ. ಇದರಲ್ಲಿ ನಾನು ಆರಂಭದಲ್ಲೇ ಹೇಳಿದಂತೆ ಕೂರ್ಮರೂಪಿಯಾದ ಪರಮಾತ್ಮನ ಉಪದೇಶ ಇದ್ದದ್ದಕ್ಕಾಗಿ ಇದು ಕೂರ್ಮ ಪುರಾಣ ಅಂತ ಕರೆಸಿಕೊಂಡಿತು. ವಿಷ್ಣು ದೇವತೆಗೆ ಸಂಬಂಧಪಟ್ಟ ವಿಷ್ಣು, ಲಕ್ಷ್ಮಿ, ಶಿವ, ಪಾರ್ವತಿ, ಹೀಗೆ ಆ ವಿಷ್ಣು ಮತ್ತು ಶಿವರ ಸಂಬಂಧಿಯಾಗಿ 100 ಸಾವಿರಾರು ವಿಷಯಗಳನ್ನು ಈ ಪುರಾಣದಲ್ಲಿ ನಾವು ನೋಡಲಿಕ್ಕೆ ಸಿಗ್ತದೆ. ಏತತ್ ಪುರಾಣಂ ಸಕಲಂ ಭಾಷಿತಂ ಕೂರ್ಮರೂಪಿಣ ಸಾಕ್ಷಾತ್ ದೇವಾಧಿದೇವೇನ ವಿಷ್ಣುನ ವಿಶ್ವಯೋನಿನ, ಜಗತ್ಕಾರಣನಾದಂತಹ ದೇವರು ಉಪದೇಶವನ್ನು ಮಾಡಿದಂತಹ ಕೃತಿ ಇದು. ಇದನ್ನು ಅನೇಕ ಗ್ರಂಥಕಾರರು, ಅಂದರೆ ನಂತರದಲ್ಲಿ ಬಂದಂತಹ ಮತಾಚಾರ್ಯರು ಅಂತಾಗಿರಬಹುದು, ಮಧ್ವಾಚಾರ್ಯರಾಗಿರಬಹುದು, ಶಂಕರಾಚಾರ್ಯರಾಗಿರಬಹುದು, ವಲ್ಲಭಾಚಾರ್ಯರಾಗಿರಬಹುದು, ಇನ್ನು ಅನೇಕ ಮತಾಚಾರ್ಯರು ಅಥವಾ ಧರ್ಮಶಾಸ್ತ್ರ ಗ್ರಂಥಗಳನ್ನು ರಚನೆ ಮಾಡಿದಂತಹ ಸ್ಮೃತಿಕಾರರು ಅಂತಾಗಿರಬಹುದು, ಅವರು ಸಹ ಕೂರ್ಮ ಪುರಾಣದ ವಾಕ್ಯಗಳನ್ನು ಉದಾಹರಣೆ ಮಾಡಿ ತಮ್ಮ ಗ್ರಂಥಗಳಲ್ಲಿ ತಾವು ಏನು ವಿಷಯ ಪ್ರತಿಪಾದನೆ ಮಾಡಬೇಕಿದೆಯೋ ಆ ವಿಷಯಕ್ಕೆ ಇಲ್ಲಿನ ಗ್ರಂಥವನ್ನು, ಶ್ಲೋಕಗಳನ್ನು ಸ್ವೀಕಾರವನ್ನು ಮಾಡಿದ್ದಾರೆ, ಪ್ರತಿಪಾದನೆಗಾಗಿ ಬಳಕೆಯನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಆ ಮಾತನ್ನು ನಾನು ಯಾಕೆ ಹೇಳಿದೆ ಅಂದರೆ, ಈ ಎಲ್ಲ ಮತಾಚಾರ್ಯರಿಂದಲೂ ಆಧರಿಸಲ್ಪಟ್ಟ ಗ್ರಂಥ ಇದು. ಎಲ್ಲ ಸ್ಮೃತಿಕಾರರಿಂದಲೂ ಸ್ವೀಕೃತವಾದಂತಹ ಗ್ರಂಥ ಇದು. ಅತ್ಯಂತ ಆದರಣೀಯವಾದದ್ದು ಅಂತನ್ನುವುದನ್ನು ಚಿಂತನೆಯನ್ನು ಮಾಡಿ ಈಗ ವಿಷಯಕ್ಕೆ ಬರ್ತಾ ಇದ್ದಾನೆ. ಇದಿಷ್ಟು ಕೂರ್ಮ ಪುರಾಣದ ಹಿನ್ನೆಲೆಯಲ್ಲಿ ಹಿಂದೆ ಏನಿದೆ, ಯಾಕೆ, ಏನು, ಎತ್ತ, ಈ ಅಂಶಗಳನ್ನು ತಿಳಿದಾಯಿತು. ಇದರ ಆರಂಭದ ಶ್ಲೋಕ ಅಂದರೆ ಮತ್ತೊಮ್ಮೆ ನಾನು ಹೇಳುತ್ತೇನೆ, ಪೂರ್ಣ ಪ್ರಮಾಣದ ಕೂರ್ಮ ಪುರಾಣವನ್ನು ಓದಿ ಮುಗಿಸಿದೆವಿ, ಅಧ್ಯಯನ ಮಾಡಿ ಮುಗಿಸಿದೆ ಅಥವಾ ಪ್ರವಚನ ಮಾಡಿ ಮುಗಿಸಿದೆ ಅಂತ ಸರ್ವಥಾ ಹೇಳಲಿಕ್ಕಿಲ್ಲ. ಮೊದಲನೇದು 3 ಭಾಗ ಸಿಕ್ಕೇ ಇಲ್ಲ. ಸಿಕ್ಕಿದ್ದಂತಹ 6,000 ಶ್ಲೋಕಗಳನ್ನು ಪೂರ್ತಿ ಹೇಳಲಿಕ್ಕೆ ಸಾಧ್ಯ ಇಲ್ಲದ ಮಾತು. ಎಷ್ಟು ಗುರುಗಳು ನುಡಿಸ್ತಾರೆ ಅಷ್ಟನ್ನು ಮಾತ್ರ ನುಡಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇದರಲ್ಲಿ ಸೃಷ್ಟಿಯ ಬಗ್ಗೆ ಇದೆ, ಲಯದ ಬಗ್ಗೆ ಇದೆ, ಮನ್ವಂತರಗಳ ಚರಿತ್ರೆ ಇದೆ, ಕಾಲನಾಮಕನ ಪರಿಚಯವನ್ನು ಮಾಡಿಸ್ತಾರೆ, ಅನೇಕ ಕ್ಷೇತ್ರಗಳ ಪರಿಚಯವನ್ನು ಮಾಡಿಸ್ತಾರೆ. ಅದೊಂದು ವೈಶಿಷ್ಟ್ಯ ಈ ಪುರಾಣದ್ದು.
ಪ್ರಯಾಗ ಮೊದಲಾದಂತಹ ಕ್ಷೇತ್ರಗಳೇನಿವೆ ಆ ಕ್ಷೇತ್ರಗಳ ಮಹತ್ವವನ್ನು ಮಹಿಮೆಯನ್ನು ಈ ಪುರಾಣವಾದದ್ದು ತಿಳಿಸಿಕೊಟ್ಟಿದೆ. ಶ್ರಾದ್ದಾದಿ ಕ್ರಿಯೆಗಳು, ಧರ್ಮಗಳು, ನಿತ್ಯಕ್ಕೆ ಬೇಕಾದಂತಹ ಧರ್ಮಗಳು, ಪಾತ್ರಾಪಾತ್ರ ವಿವೇಕ, ಅಂದರೆ ಏನಾದರೂ ದಾನ ಮಾಡಬೇಕು, ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರದು, ಈ ಮೊದಲಾದಂತಹ ನೂರಾರು ಸಾವಿರಾರು ಅಂಶಗಳಿಂದ ಒಡಗೂಡಿರುವಂತಹ ಗ್ರಂಥ ಇದು.